ಸರಿಗ ಬಹಳಷ್ಟು ಚರ್ಚೆ ಆಗ್ತಿರುವಂತಹ ವಿಚಾರ ಜಮೀರ್ ಅಹಮದ್ ಅವರು ಮತ್ತೆ ಸಿದ್ದರಾಮಯ್ಯನವರು ಕೃಷ್ಣ ಬೈರೇಗೌಡರು ಮೂರು ಜನ ಏನಂದ್ರೆ ಪ್ರೈವೇಟ್ ಜೆಟ್ ಅಲ್ಲಿ ಹೋಗಿ ಅದ್ರಲ್ಲೂ ಸ್ಪೆಷಲಿ ಏನಂದ್ರೆ ವಿಡಿಯೋಗ್ರಾಫಿ ಮಾಡ್ಕೊಂಡು ಫೋಟೋ ಶೂಟ್ ತರ ಅವರು ಟ್ವಿಟರ್ ಅಲ್ಲಿ ಹಾಕೊಂಡಿರುವಂತದ್ದು. ಇದ್ರ ಬಗ್ಗೆ ಫಸ್ಟ್ ರಿಯಾಕ್ಷನ್ ಸರ್. ನೋಡಿ, ಮೊದಲನೇದಾಗಿ ನಾನು ಹೇಳೋದು, ಎಲ್ಲಿ ರೆಗ್ಯುಲರ್ ಫ್ಲೈಟ್ ಇದೆ ಅಲ್ಲಿ ಸಾಮಾನ್ಯವಾಗಿ ನಾವು ಈ ಸ್ಪೆಷಲ್ ಫ್ಲೈಟ್, ಅದರಲ್ಲಿ ಲಕ್ಸುರಿಯಸ್ ಸ್ಪೆಷಲ್ ಫ್ಲೈಟ್, ಇಟ್ ಇಸ್ ವೆರಿ ಕಾಸ್ಟ್ಲಿ. ಅವ್ರು ಹೋಗಿರೋದು, ಅವ್ರು ಹಾಕಿರೋದು ಏನು ಹಾಕಿದ್ದಾರೆ ಏರ್ಕ್ರಾಫ್ಟು. ಮೊದಲನೇದು, ಇವ್ರ ಹತ್ರ ದುಡ್ಡಿಲ್ಲ ಅಂತ ಕ್ರೌಡ್ ಸೋರ್ಸಿಂಗ್ ಮಾಡ್ತಾ ಇದ್ದಾರೆ. ನಾವು ಜನರ ಹತ್ರ ದುಡ್ಡು ಇಸ್ಕೋತೀವಿ ಅಂತ. ನಾ ಹೇಳೋದು, ಈ ಕ್ರೌಡ್ ಸೋರ್ಸಿಂಗ್ ಒಂದು ನಾಟಕ. ಇವ್ರ ಹತ್ರ ಸಿಕ್ಕಾಪಟ್ಟೆ ದುಡ್ಡಿದೆ. ಧೀರಜ್ ಸಾವು ನೋಡಿದ್ರೆ 350 ಕೋಟಿ ಮೇಲೆ ಚಿನ್ನ ಎಷ್ಟು ಸಿಕ್ತಂತ ಹೇಳಿ. ಕಾಂಗ್ರೆಸ್ಸಿನ MP ಅವರು, ಅವ್ರ ಮೇಲೆ ಇನ್ನೂ ಒಂದು ಆ್ಯಕ್ಷನ್ನು ಕಾಂಗ್ರೆಸ್ ಪಾರ್ಟಿ ತೆಗೆದುಕೊಂಡಿಲ್ಲ. ಕಾಂಗ್ರೆಸ್ ಪಾರ್ಟಿ ಇಂಟರ್ನಲಿ ದುಡ್ಡು ಎಲ್ಲಿಂದ ಬಂತಪ್ಪ, ನೀನು ಯಾಕೆ ಹಿಂಗೆ ಮಾಡಿದ್ಯಾ, ನಮ್ಮ ಕಾಂಗ್ರೆಸ್ ಪಾರ್ಟಿ ಮಾರಮನೆಯಾಗಿ ಇದ್ದದ್ದು ಒಂದು ಸ್ವಲ್ಪ ಹೋಯ್ತು ಅಂತ ಹೇಳ್ಬೇಕಲ್ಲ, ಅದು ಹೇಳಿಲ್ಲ. ಸೊ ಯಾವುದೇ ಕ್ರಮ ಕೈಗೊಂಡಿಲ್ಲ. ಈ ಕ್ರಮ ಕೈಗೊಳ್ಳದೇ ಇರುವಂಥ ಹಿನ್ನೆಲೆ ಒಳಗೆ ಇವತ್ತು ಅವರು ಇದರ ಮಧ್ಯೆ ಪ್ರೈವೇಟ್ ಲಕ್ಸುರಿಯಸ್ ಜೆಟ್ದಲ್ಲಿ ಹೋಗಿದ್ದಾರೆ. ಗಲ್ಫ್ ಸ್ಟ್ರೀಮ್ ಅಂದರೆ ಭಾರಿ ಹೈ ಕ್ಲಾಸ್ ಏರ್ಕ್ರಾಫ್ಟ್ ಅದು, ಅದರಲ್ಲಿ ಹೋಗಿದ್ದಾರೆ. ಮತ್ತು ರೆಗ್ಯುಲರ್ ಏರ್ಕ್ರಾಫ್ಟ್ ಎಲ್ಲಿದೆ, ಬೆಂಗಳೂರು ದಿಲ್ಲಿ, ದಿಲ್ಲಿ ಬೆಂಗಳೂರು, ಸಿಕ್ಕಾಪಟ್ಟೆ, ನೀವು ಅನೇಕ ಬಾರಿ ಹೋಗ್ತಾ ಇರ್ತಾರೆ, ಸಿಕ್ಕಾಪಟ್ಟೆ ಫ್ಲೈಟ್ಸ್ ಇದ್ದಾವೆ. ಅದರಲ್ಲಿ ಬಿಸ್ನೆಸ್ ಕ್ಲಾಸ್ದಲ್ಲಿ ಹೋದರೂ ಭಾಳ ಕಂಫರ್ಟೇಬಲ್ ಆಗಿ ಹೋಗ್ಬೋದು. ಸೊ ಈ ರೀತಿ ಮಾಡೋದು ಸರಿಯಲ್ಲ. ಜನ ಸಜಾದಲ್ಲಿದ್ದಾರೆ, ಅಲ್ಲಿ ಬೇರೆ ಬೇರೆ ಡ್ರಾಟು ಇತ್ಯಾದಿ ಕಾರಣದಿಂದ ನೀವು ಮಜಾ ಮಾಡ್ತಾ ಇದ್ದೀರಿ. ಇವರು ಸಮಾಜವಾದಿ ಅಲ್ಲ, ಮಜಾವಾದಿ ಅಂತ ನಾವು ಹಿಂದೆ ಏನು ಹೇಳ್ತಾ ಇದ್ವಿ, ಅದು ಮತ್ತೊಮ್ಮೆ ಸಿದ್ಧಗೊಳ್ತಾರೆ. ಹೇಳಿದ್ನಲ್ಲ, ಬರಕ್ಕೆ ಹಣಕ್ಕೆ ಕೇಳಕ್ ಬಂದಿದ್ದು, ಅದನ್ನು ನಾನು ರಿಯಾಕ್ಟ್ ಮಾಡಿದ್ದೇನೆ. ಬರಕ್ಕೆ ಹಣ ಕೇಳಕ್ ಬಂದಿರೋದು ನೆಪ. ಅದು ಅವ್ರು ಬಂದಿರೋದು ಅವ್ರದ್ದು ಶಿವಕುಮಾರ್ ಅವ್ರದ್ದು, ಸಿದ್ದರಾಮಯ್ಯನವ್ರದ್ದು ಶಿವಕುಮಾರ್ ಅವ್ರ ಜಗಳ ಏನಿದೆ, ಆ ಜಗಳವನ್ನು ಬಗೆಹರಿಸ್ಕೊಳ್ಳಿಕ್ಕೆ ನಿಗಮ ಮಂಡಳಿ ಅಧ್ಯಕ್ಷರ ನೇಮಕಾತಿಯಲ್ಲಿ ಜಗಳ ಬಗೆಹರಿಸ್ಕೊಳ್ಳಿಕ್ಕೆ ಬಂದಿದ್ದಾರೆ. ಏನಪ್ಪ, ಜನ ಎಲ್ಲ ಬರದಲ್ಲಿ ತೊಂದರೆ ಅನುಭವಿಸ್ತಾ ಇದ್ದಾರೆ, ನೀವು ಇದು ನೇಮಕಾತಿ ಬಗ್ಗೆ ಜಗಳ ಬಗೆಹರಿಸ್ಕೊಳ್ಳಿಕ್ಕೆ ಡೆಲ್ಲಿಗೆ ಹೋಗಿದ್ದಾರೆ ಅಂತ ಅನ್ನಬಾರದು ಅಂತ ಹೇಳಿ ಆನಂತರ ಪ್ರಧಾನಮಂತ್ರಿಗಳ ಅಪಾಯಿಂಟ್ಮೆಂಟ್ ಕೇಳಿದ್ದಾರೆ, ಆನಂತರ ಗೃಹ ಮಂತ್ರಿಗಳ ಅಪಾಯಿಂಟ್ಮೆಂಟ್ ಕೇಳಿದ್ದಾರೆ. ಕೇಳಿ ಭೇಟಿಯಾಗಿದ್ದಾರೆ, ಅದೇನು ತೊಂದರೆ ಇಲ್ಲ, ಭೇಟಿಯಾಗಿದ್ದಾರೆ, ದಟ್ಸ್ ಗುಡ್. ಐ ಹ್ಯಾವ್ ನೋ. ಬಟ್ ಉದ್ದೇಶ ಇರುವುದೇನು ಅಂತಂದರೆ ಇದನ್ನು ತೋರಿಸೋದಕ್ಕೆ, ಪ್ಲಸ್ ಈ ದುಡ್ಡು ಕೇಳೋದಕ್ಕೆ ಬಂದು ನಮ್ಮ ಹತ್ರ ದುಡ್ಡಿಲ್ಲ ರೈತರಿಗೆ ಕೊಡೋದಕ್ಕೆ ಅಂತ ಹೇಳಿ, ಬರ ಪರಿಹಾರ ಕೊಡೋದಕ್ಕೆ ಅಂತ ಹೇಳಿ ಈ ರೀತಿಯಾದಂತಹ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸ್ಪೆಷಲ್ ಏರ್ಕ್ರಾಫ್ಟಲ್ಲಿ ಗಲ್ಫ್ ಸ್ಟ್ರೀಮ್ದಲ್ಲಿ ಹೋಗೋದು ಮತ್ತು ಅದರ ಶೂಟಿಂಗ್ ತೆಗೆದು ಹಾಕೋದು, ಇದು ಕಾಂಗ್ರೆಸ್ ಪಾರ್ಟಿಯ ಇಬ್ಬಂಗತ್ತಿನ ಮತ್ತು ಇವರ ಭ್ರಷ್ಟಾಚಾರದ ಹಣದ ಪ್ರದರ್ಶನ. ಇದು ಸರ್ ಇನ್ನೊಂದು ಬಹಳಷ್ಟು ಇಂಪಾರ್ಟೆಂಟ್, ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೂ ಸಹಿತ ಅವರ ಶಾಸಕರುಗಳಿಗೆ ಅಂದ್ರೆ ಕಾಂಗ್ರೆಸ್ ಶಾಸಕರುಗಳಿಗೆ ದುಡ್ಡಿಲ್ಲ ಅನ್ನುವಂತಹ ವಿಚಾರಗಳು ಆಗ್ತಾ ಇದೆ. ಅದನ್ನ ಬಹಳಷ್ಟು ಬಹಿರಂಗವಾಗೂ ಸಹಿತ ಅವ್ರು ಹೇಳ್ಕೊಂಡಿದ್ದಾರೆ. ಅನೇಕ ಶಾಸಕರು ಹೇಳಿದ್ದಾರೆ. ನನ್ನ ಲೋಕಸಭಾ ಕ್ಷೇತ್ರದಲ್ಲಿಯೇ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು CC ಪಾಟೀಲ್ ಇದ್ದಾಗ ಒಂದಿಷ್ಟು ರೋಡ್ಗೆ ದುಡ್ಡು ಕೊಟ್ಟಿದ್ರು. ಆ ರೋಡು ಟೆಂಡರು ಆಗಿತ್ತು, ಅವನ್ನೆಲ್ಲ ಈಗ ದುಡ್ಡಿಲ್ಲ ಅಂತ ಬಂದ್ ಮಾಡಿದ್ದಾರೆ. ಈಗ ಟೆಂಡರ್ ಆಗಿ ವರ್ಕ್ ಆರ್ಡರ್ ಇಶ್ಯೂ ಆಗಿದೆ, ಅದನ್ನು ಬಂದ್ ಮಾಡಿದ್ದಾರೆ ದುಡ್ಡಿಲ್ಲ ಅಂತ ಹೇಳಿ. ಬಟ್ ಈಗ ಅವರು ದೇ ಆರ್ ಟಾಕಿಂಗ್ ಅಬೌಟ್ ನಮಗೆ ದುಡ್ಡಿಲ್ಲ, ನಮಗೆ ಇಂಥ ಸಂದರ್ಭದಲ್ಲಿ ಅವರು ವಿಮಾನದಲ್ಲಿ, ಸ್ಪೆಷಲ್ ವಿಮಾನದಲ್ಲಿ ಹೋಗ್ತಾರೆ. ನಮ್ಮ ಕ್ಷೇತ್ರದಲ್ಲಿನ ಒಂದು ಇದನ್ನು ಸಹಿತ ಅವ್ರು ಕಟ್ ಮಾಡಿದ್ದಾರೆ. ಭದ್ರತಾ ವೈಫಲ್ಯವನ್ನ ಲೋಕಸಭೆಯಲ್ಲಿ ಆಗಿತ್ತಿಲ್ಲ, ಭದ್ರತಾ ವೈಫಲ್ಯವನ್ನು ಖಂಡಿಸಿ ಇವತ್ತು ಕಾಂಗ್ರೆಸ್ ಮತ್ತು ವಿಪಕ್ಷಗಳು ನೋಡ್ರಿ ಅವ್ರಿಗೆ ಖಂಡಿಸ್ಲಿಕ್ಕೆ ಏನಿದೆ. ಇತ್ತೀಚೆಗೆ ಕರ್ನಾಟಕ ವಿಧಾನಸಭೆಯಲ್ಲಿ ಆಗಿತ್ತು. ನಾವು ಇದನ್ನೊಬ್ಬ ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ಆಯ್ತು, ಅವನನ್ನು ಹಿಡಿದಿದ್ರು, ಆನಂತರ ಎನ್ಕ್ವೈರಿ ಮಾಡಿದ್ದಾರೆ. ಅವನು ಅನೇಕರು ಈ ರೀತಿ, ನನಗೆ ಗೊತ್ತಿಲ್ಲ, ಅವ್ನ ಮೆಂಟಲ್ ಸ್ಟೆಬಿಲಿಟಿ ಬಗ್ಗೆನೂ ಕೆಲವರು ಕ್ವಶನ್ ಮಾಡಿದ್ದಾರೆ. ಅದೆಲ್ಲ ಇರ್ಬೋದು, ನಾನೇನು ಅದ್ರ ಬಗ್ಗೆ ಕ್ವಶನ್ ಮಾಡಿಲ್ಲ. ನಾ ಕೇಳೋ ಪ್ರಶ್ನೆ ನಿಮ್ಮಲ್ಲಿ ಆಗಿತ್ತಲ್ಲ, ಅದು ಭದ್ರತಾ ವೈಫಲ್ಯ ಅಲ್ವಾ? ಅದು ನೀವು ಈ ಭದ್ರತಾ 1 ಗಂಟೆ ಒಳಗೆ ಕೂತಿದ್ದಾನ ಅವನು, ಅದು ಭದ್ರತಾ ವೈಫಲ್ಯ ಅಲ್ವಾ? ಆ ನಂತರ ಹಿಂದೆ ಇಲ್ಲೇ ಡ್ಯಾಗರ್ ತೊಗೊಂಡು ಬಂದಿದ್ನಲ್ಲ ಒಬ್ಬನು, ಅದು ಭದ್ರತಾ ವೈಫಲ್ಯ ಇರಲಿಲ್ಲ. ಪಿಸ್ತೂಲ್ ತೊಗೊಂಬಂದಿದ್ದಲ್ಲ, ಅದು ಭದ್ರತಾ ವೈಫಲ್ಯ ಇರಲಿಲ್ಲ. ಎಲ್ಲ ಭದ್ರತಾ ವೈಫಲ್ಯಗಳಲ್ಲಿ ಎನ್ಕ್ವೈರಿ ಆಗ್ತದೆ. ಸ್ಪೀಕರ್ ಅವರು ಇದು ಕಸ್ಟೋಡಿಯನ್ ಇದ್ದಾರೆ. ಯಾರು ಎಮರ್ಜೆನ್ಸಿಯನ್ನು ಹಾಕಿದ್ರು, ಯಾರು ತಮ್ಮ ಸಂಪೂರ್ಣವಾದಂಥ ಕ್ಯಾಬಿನೆಟ್, ತಮ್ಮದೇ ಪಕ್ಷದ ಕ್ಯಾಬಿನೆಟ್ಟು ಒಂದು ಆರ್ಡಿನೆನ್ಸ್ ಮಾಡ್ತಾರೆ, ಅದನ್ನು ಪಬ್ಲಿಕ್ಗೆ ಹರಿದು ಹಾಕ್ತಾರೆ. ನೀವು ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತೀರಿ ನೀವು. ಸರ್ ಇನ್ನೊಂದು ಸರ್, ಈಗ ಅವ್ರು ಹೇಳೋದು ಸರ್, ಅಲ್ಲಿ ಕೂತಿರ್ತಕ್ಕಂಥದ್ದು ಅನಾಮಧೇಯ ವ್ಯಕ್ತಿ ಆದ್ರೂ ಕೂಡ ಏನು ಹಾನಿ ಮಾಡಿಲ್ಲ ಅಂತೇಳಿ.
ಈತ ಕಲರ್ ಬಾಂಬ್ ತಂದಿದ್ದ ಬದಲು ಬಾಂಬ್ ತಂದಿದ್ರೆ ಹಾಗಾಗಿ ನಿನ್ನೆ ಅದು DK ಭದ್ರತಾ ಸುರೇಶ್ ಅವ್ರು ಲೋಪ ಹೇಳಿದ್ದಾರೆ. ಅಲ್ಲ ಅಂತ ಅಲ್ಲ ಅಂದ್ರೆ ಸುಮ್ನೆ ಅಂದ್ರೆ ಯಾರು ಕೂತಿದ್ದಾರೆ ಬೇಕಾದ್ರೂ ಒಳಗೆ ಕೂಡ್ಬೋದಂತ ಸುಮ್ಮನೆ ಕೂತಿ ಯಾರು ಹಾನಿ ಮಾಡಿಲ್ಲ ಅಂತ. ಅಂದ್ರೆ ಯಾರು ಬೇಕಾದ್ರೂ ಕೂಡ್ಬೋದಂತ ನಾನು ಹೋಗಿ ಕೂಡ್ತೀನಿ ನಾಳೆ, ನೀವು ಹೋಗಿ ಕೂಡ್ರಿ, ನೀವೆಲ್ಲ ಬರ್ರಿ, ನಾನು ನೀವು ಒಟ್ಟಿಗೆ ಹೋಣಂತ. ಸರ್, ಈಗ ಇನ್ನೊಂದು ಇರ್ರೆಸ್ಪಾನ್ಸಿಬಲ್ ಅಂತ ಹೇಳಿದ್ನಲ್ಲ, ಅವರು ಅಧಿಕಾರದಾಗಿದ್ದಾಗ ಅವರು ನಾಟ್ ರೆಸ್ಪಾನ್ಸಿಬಲ್, ಅಪೋಸಿಷನ್ ದಾಗಿದ್ದಾಗ ಇರ್ರೆಸ್ಪಾನ್ಸಿಬಲ್. ಸರ್, ಈಗ ಧನ್ಕರ್ ಅವರು ಜಾತಿ ವಿಚಾರವನ್ನು ಮೆನ್ಷನ್ ಮಾಡಿದ್ದಾರೆ ಅನ್ನುವಂಥದ್ದು ಬಹಳಷ್ಟು ಚರ್ಚೆ ಆಗ್ತಾ ನೋಡಿ, ಇದೆ. ಈ ಹಿಂದುಳಿದ ಮತ್ತು ಇತ್ಯಾದಿ ಏನು ಬಡವರು ಇತ್ಯಾದಿ ಏನದಲ್ಲ, ಕಾಂಗ್ರೆಸ್ ಪಾರ್ಟಿ OBC ಇವ್ರನ್ನ ಕಾಂಗ್ರೆಸ್ ಪಾರ್ಟಿ ಲೈಕ್ ಮಾಡೋದಿಲ್ಲ ಅಂತ ಅನ್ನೋದು ಇತಿಹಾಸದೊಳಗೆ ಇದು ಸಿದ್ಧಗೊಂಡಿರುವ ಫ್ಯಾಕ್ಟ್. ಕಾಕಾ ಕಾಲೇಲ್ಕರ್ ಕಮಿಟಿ ಇಟ್ಕೊಂಡು OBCಗೆ ಏನು ಸ್ಥಾನಮಾನ ಕೊಡಬೇಕಾಗಿತ್ತು ಅದು ಕಾಂಗ್ರೆಸ್ ಪಾರ್ಟಿ ವಿರೋಧ ಮಾಡ್ತಾ ಬಂದಿತ್ತು. ಈಗ ಅದೇ ರೀತಿ ಮೋದಿ ಅವ್ರನ್ನ ವಿರೋಧ ಮಾಡ್ತು ಮತ್ತು ರಾಷ್ಟ್ರಪತಿಗಳ ಬಗ್ಗೆ ಅತ್ಯಂತ ಅವಹೇಳನಕಾರಿಯಾಗಿ ಮಾತಾಡಿದರು. ಮತ್ತು ಅದರ ನಂತರ ಈಗ ಇವರು ಒಬ್ಬ ಸಾಮಾನ್ಯ ರೈತನ ಮಗನಾಗಿ, ರೈತ ಅಂದರೆ ಸಾಮಾನ್ಯವಾಗಿ ಜಾಟ್ ಇರ್ತಾರೆ, ಆ ಹಿನ್ನೆಲೆಯಲ್ಲಿ ಜಾಟ್ ಇದರ ಬಗ್ಗೆನೂ ಸಹಿತ ಇವರು ಅತ್ಯಂತ ಅಸಭ್ಯವಾಗಿ ವರ್ತಿಸಿದ್ದಾರೆ. ಈ ರೀತಿ ಮಿಮಿಕ್ರಿ ಇತ್ಯಾದಿ ಮಾಡಿ ಒಬ್ಬ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ದಾಗ ಇರುವಂಥದ್ದನ್ನು ಹೇಳಿದ್ದಾರೆ. ಅದರಲ್ಲಿ ಯಾವುದೇ ಸರ್, ತಪ್ಪಿಲ್ಲ. ಕೊನೆಯ ಪ್ರಶ್ನೆ, ಈಗ ಏನೋ JDS ಮತ್ತೆ ಬಿಜೆಪಿಯ ಮೈತ್ರಿ ವಿಚಾರವಾಗಿ ಕುಮಾರಸ್ವಾಮಿ ಅವರು ದೇವೇಗೌಡರನ್ನ ಪ್ರಧಾನಿ ಅವರನ್ನ ಭೇಟಿಯಾಗಿದ್ರು, ಮತ್ತೆ ಇದೇ ಸಂದರ್ಭದಲ್ಲಿ ಸೀಟ್ ಹಂಚಿಕೆ ವಿಚಾರ ಚರ್ಚೆ ಆಗುತ್ತೆ ಅನ್ನುವಂಥದ್ದಿದೆ. ಅದರಲ್ಲಿ ಏನು ಚರ್ಚೆ ಆಗಿದೆ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಾದಾಗ ನಿಮ್ಗೆ ಖಂಡಿತ ಹೇಳ್ತೇನೆ. ಅದು ಒಬ್ಬ ಮಾಜಿ ಪ್ರಧಾನಮಂತ್ರಿ, ಒಬ್ಬ ಹಾಲಿ ಪ್ರಧಾನಮಂತ್ರಿಗಳ ಮಧ್ಯೆ ನಡೆದಿರುವಂಥ, ದೊಡ್ಡವರ ಮಧ್ಯೆ ನಡೆದಿರುವಂಥ ಮಾತುಕತೆ. ನಮ್ಗೆ ಯಾವಾಗ ಅದ್ರ ಬಗ್ಗೆ ಗೊತ್ತಾಗುತ್ತೆ ಅದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.